ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹೋಯಿತು ಮಹಿಳೆಯ ಪ್ರಾಣ. ಮರದ ಕೊಂಬೆ ತೆರವು ಮಾಡಲು ಹೋಗಿ ಲೇಡಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿ ಘಟನೆ ಸಂಭವಿಸಿದೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹೋಯಿತು ಮಹಿಳೆಯ ಪ್ರಾಣ. ಮರದ ಕೊಂಬೆ ತೆರವು ಮಾಡಲು ಹೋಗಿ ಲೇಡಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಪ್ರಕಾಶ್ ನಗರದಲ್ಲಿ ಘಟನೆಯಾಗಿದೆ. ಪ್ರಮೀಳಾಬಾಯಿ ಜಿಬಿಎ ನಿರ್ಲಕ್ಷ್ಯಕ್ಕೆ ದುರ್ಮರಣ ಹೊಂದಿದ್ದಾರೆ. ಮನೆಗೆ ಅಡ್ಡಲಾಗಿ ಮರ ಬಿದ್ದರೂ ಕೂಡ ಸ್ಥಳಕ್ಕೆ ಬಾರದಂತ ಆಫೀಸರ್ಸ್. ಈ ಹಿನ್ನೆಲೆಯಲ್ಲಿ ಕೊಂಬೆ ತೆರವು ಮಾಡಲು ಮುಂದಾಗಿರುವಂಥದ್ದು. ಮಹಿಳೆ ತಪ್ಪಿ ಕೆಳಗಡೆ ಬಿದ್ದು ಪ್ರಮೀಳಾಬಾಯಿ ದುರ್ಮರಣ ಹೊಂದಿದ್ದಾರೆ. ಅನಾರೋಗ್ಯ ಪೀಡಿತ ಗಂಡನನ್ನ ನೋಡ್ಕೊಳ್ತಾ ಇದ್ರು. ಮಗ ಮತ್ತು ಗಂಡನ ಆರೈಕೆಯನ್ನ ಮಾಡ್ತಾ ಇದ್ರು ಪ್ರಮೀಳಾಬಾಯಿ. ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂಥದ್ದು. ಆದರೂ ಕೂಡ ಆಫೀಸರ್ಸ್ ಯಾರು ಕೂಡ ಸ್ಥಳಕ್ಕೆ ಮಾತ್ರ ಬಂದಿಲ್ಲ. ಸ್ಥಳಕ್ಕೆ ಯಾರೂ ಬಂದಿಲ್ಲ. ಮರದ ಕೊಂಬೆ ತೆರವು ಮಾಡಲಿಕ್ಕೆ ಲೇಡಿ ಹೋಗಿರ್ತಾರೆ, ಅವರು ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರು. ವಾಕ್ಥ್ರೂನ ಮೂಲಕವಾಗಿ ಏನು ಮಾಡಿದ್ದಾರೆ ನೋಡು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಹಿಳೆಯರವರು ಮನೆಯ ಮೇಲಿಂದ ಬಿದ್ದು ಮೃತಪಟ್ಟಿರುವಂತಹ ಘಟನೆ ವರದಿಯಾಗಿದೆ. ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಈ 6ನೇ ಮುಖ್ಯ ರಸ್ತೆ ಪ್ರಕಾಶ್ ನಗರದಲ್ಲಿ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಂತಹ ಪ್ರಮೀಳಾಬಾಯಿ ಅನ್ನುವಂಥವರು ಮೃತಪಟ್ಟಿರುವಂತಹದ್ದು. ಮನೆಯ ಮುಂದೆ ಇದ್ದಂತಹ ದೊಡ್ಡ ಬೃಹತ್ ಗಾತ್ರದ ಒಂದು ಮರ ಈ ಬೆಳೆದು ಮನೆಗೆ ಕೂಡ ತುಂಬ ಅಡ್ಡಲಾಗಿತ್ತು. ಅದರ ದೊಡ್ಡ ದೊಡ್ಡ ರೆಂಬೆಗಳು ಕೂಡ ಮನೆಗೆ ಚಾಚಿಕೊಂಡಿತ್ತು. ಇದರಿಂದಾಗಿ ಮನೆಗೆ ಸರಿಯಾದ ಗಾಳಿ ಬೆಳಕು ಕೂಡ ಬರ್ತಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಆದರೆ ಅವರು ಬಂದು ಕೇವಲ ಸಣ್ಣ ಪುಟ್ಟ ರೆಂಬೆಗಳನ್ನು ಮಾತ್ರ ಕಟ್ ಮಾಡಿ ಹೋಗಿದ್ರು. ಆದರೆ ಮನೆಗೆ ಅಡಚಣೆ ಉಂಟು ಮಾಡ್ತಿದ್ದಂತಹ ಈ ಮರದ ರೆಂಬೆಗಳೇನಿದೆ ಅದನ್ನು ಕಟ್ ಮಾಡಿರಲಿಲ್ಲ. ಹಾಗಾಗಿ ಸ್ವತಃ ಈ ಪ್ರಮೀಳಾ ಅವರೇ ಮನೆಯಲ್ಲಿದ್ದಂತಹ ಒಂದು ಕಟ್ಟಿಗೆಯಿಂದ ಅದಕ್ಕೆ ಅಡ್ಡಲಾಗಿದ್ದಂತಹ ಮರಗಳನ್ನು ಕಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಮೇಲಿಂದ ಕಟ್ ಮಾಡುವಂತಹ ಸಂದರ್ಭದಲ್ಲಿ ತಪ್ಪಿ ಕೆಳಗಡೆ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ತಲೆಯ 2 ಭಾಗ ಆಗಿತ್ತು. ತಕ್ಷಣ ಇಲ್ಲಿದ್ದಂತಹ ಅವರು ಕೂಡ ಗಮನಿಸಿ ಅವರನ್ನು ಇಲ್ಲೇ ಖಾಸಗಿ ಆಸ್ಪತ್ರೆಗೆ ಕೂಡ ಕರ್ಕೊಂಡೋಗಿದ್ದಾರೆ. ಅದಾದ ಬಳಿಕ ಅಲ್ಲಿಂದ KC ಜನರಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಚಿಕಿತ್ಸೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿರುವಂತಹದ್ದು. ಮನೆಗೆ ಆಧಾರವಾಗಿದ್ದಂತಹ ಈ ಪ್ರಮೀಳಾಬಾಯಿ ಅವರೇ ಏನೋ ಅನಾರೋಗ್ಯಕ್ಕೆ ಪೀಡಿತ ಆಗಿರುವಂತಹ ಗಂಡನ ಒಂದು ಆರೈಕೆಯನ್ನು ಕೂಡ ಮಾಡ್ತಾ ಇದ್ರು. ಅಲ್ಲದೆ ಮಾನಸಿಕವಾಗಿ ಸ್ವಲ್ಪ ನೊಂದಿರುವಂತಹ ಈ ಅವರ ಮಗ ಕೂಡ ಇಲ್ಲಿ ಮನೆಯಲ್ಲೇ ಕೂಡ ಇದ್ರು. ಈಗ ಅವರ ಆರೈಕೆಯನ್ನು ಕೂಡ ಅವರೇ ಮಾಡ್ಕೊಳ್ತಿದ್ರು. ಆದರೆ ಈಗ ಮನೆಗೆ ಆಧಾರವಾಗಿದ್ದಂತಹ ತಾಯಿಯನ್ನು ಕಳೆದುಕೊಂಡು ಮಗ ಹಾಗೂ ಗಂಡ ಈಗ ಸದ್ಯ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಸಂಬಂಧಪಟ್ಟಂತಹ ಅಧಿಕಾರಿಗಳ ಇತ್ತ ಗಮನ ಹರಿಸಿ ಈ ಏನೋ ಒಂದು ತೊಂದರೆ ಆಗ್ತಾ ಇರುವಂತಹ ಇಂತಹ ಮರಗಳನ್ನು ಕಟ್ ಮಾಡುವ ಮೂಲಕವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕೂಡ ಮಾಡಬೇಕಾಗಿರುವಂಥದ್ದು. ಸದ್ಯ ಈಗಾಗಲೇ ಏನೋ ಒಂದು ದೃಶ್ಯದಲ್ಲಿ ಕಾಣ್ತಿರುವಂತಹ ಅವರ ಒಂದು ಪತಿ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಸಂಬಂಧಪಟ್ಟಂತಹ ಅಧಿಕಾರಿಗಳಿತ್ತ ಗಮನ ಹರಿಸಿ ತಮ್ಮ ಕುಟುಂಬದ ನಿರ್ವಹಣೆಗೆ ಅಗತ್ಯವಾಗಿರುವಂತಹ ಆರ್ಥಿಕ ಸಹಾಯವನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. BBMPA ಹಾಗೂ GBA ಅಧಿಕಾರಿಗಳು ಕೂಡ ಇಂತಹ ಒಂದು ಮರಗಳಿಂದ ತೊಂದರೆ ಆಗ್ತಾ ಇರುವಂತಹ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅದನ್ನು ಕಟ್ ಮಾಡುವ ಮೂಲಕವಾಗಿ ಜನರಿಗೆ ಅನುಕೂಲವಾಗಿ ಮಾಡುವ ರೀತಿಯಲ್ಲಿ ನಡೆದುಕೊಳ್ಬೇಕಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೆಂಕಟೇಶ್, ನಿಜಕ್ಕೂ ಕೂಡ ಬೇಸರವಾಗುತ್ತೆ. GBA ಅಧಿಕಾರಿಗಳು ಮಾಡಬೇಕಾಗಿರುವಂತಹ ಕೆಲಸವನ್ನ ಮಾಡಲಿಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಆಗಿದೆ. ಫಸ್ಟು ಅವರು ಮಾಹಿತಿಯನ್ನು ನೀಡಲಿಲ್ವಾ? ಮತ್ತೆ ಸಂಪರ್ಕ ಮಾಡ್ತೀನಿ ವೆಂಕಟೇಶ್. ನೋಡಿ, ಮರದ ಕೊಂಬೆ ತೆರವು ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾರೆ ಲೇಡಿ. ಯಾಕಂದ್ರೆ ಅವ್ರಿಗೆ ಗೊತ್ತು GBA ಅಧಿಕಾರಿಗಳು ಬರೋದು ಎಷ್ಟೊತ್ತಾಗುತ್ತೋ ಏನೋ, ಕರೆ ಮಾಡಿರ್ತಾರೆ, ಬರೋದು ಲೇಟ್ ಆಗಿರುತ್ತೆ. ಬಟ್ ಏನು ಮಾಡ್ತಾರೆ, ಅವರೇ ತೆರವು ಮಾಡೋಣ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಪ್ರಮೀಳಾಬಾಯಿ ಅಂತ ಹೇಳಿ. 55 ವರ್ಷ. GBA ನಿರ್ಲಕ್ಷ್ಯಕ್ಕೆ ದುರ್ಮರಣ ಹೊಂದಿರುವಂಥದ್ದು. ಬೆಂಗಳೂರಿನ ರಾಜಾಜಿನಗರದಲ್ಲಿ ಇಲ್ಲೇ ಆಗಿರುವಂತಹ ಘಟನಾವಳಿ ಇದು. ಮನೆಗೆ ಅಡ್ಡಲಾಗಿ ಮರ ಬೆದರುತ್ತೆ. ಆಫೀಸರ್ಸ್ಗೆ ಫೋನ್ ಮಾಡ್ತಾರೆ, ಬಟ್ ಬಂದಿರೋದಿಲ್ಲ. ಮನೆಯಲ್ಲಿ ತೊಂದರೆ ಆಗ್ತಿರುತ್ತೆ. ಏನು ಮಾಡ್ತಾರೆ, ತೆರವು ಮಾಡೋಣ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಸಾವಾಗಿದೆ. ತಪ್ಪಿ ಕೆಳಗಡೆ ಬೀಳ್ತಾರೆ ಪ್ರಮೀಳಾಬಾಯಿ. ಸೊ ದುರ್ಮರಣ ಹೊಂತಾರೆ. ಅನಾರೋಗ್ಯ ಪೀಡಿತ ಗಂಡನನ್ನು ನೋಡ್ಕೊಳ್ತಾ ಇದ್ರು ಪ್ರಮೀಳಾ. ಈಗ ಪಾಪ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ಈಗ ಅವರೇ ಆಸರೆ ಆಗಿದ್ರು, ಕುಟುಂಬಕ್ಕೆ ಅವರೇ ಆಸರೆ ಆಗಿದ್ರು, ಎಲ್ಲ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ರು. ಬಟ್ ಈಗ ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರಮೀಳಾ ಇಲ್ಲ ಅಂತ ಹೇಳಿ ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ನಿಜಕ್ಕೂ ಕೂಡ ಬೇಸರವಾಗುತ್ತೆ ಈ ಒಂದು ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರೆ ಅಥವಾ ಅವರ ಆಕ್ರಂದನವನ್ನ ಕೂಡ ನೋಡ್ತಾ ಇದ್ರೆ ಬೇಸರವಾಗುತ್ತೆ. ಮನೆಗೆ ಆಶ್ರಯ ಆಗದಿದ್ದಂತಹ ಹೆಣ್ಣುಮಗಳು ಈ ರೀತಿಯಾಗಿ ಸಾವನ್ನಪ್ಪಿರುವಂಥದ್ದು, ಅದರಲ್ಲೂ ಕೂಡ GBA ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ಆಗಿರುವಂಥದ್ದು, ಏನಿದೆ ಮಾಹಿತಿ? ಉಸ್ಮಾ, ರಾಜಾಜಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪ್ರಕಾಶ್ ನಗರದ 6ನೇ ಅಡ್ಡ ರಸ್ತೆಯಲ್ಲಿ ವಾಸವಾಗಿದ್ದಂತಹ ಪ್ರಮೀಳಾಬಾಯಿ ಅವರ ಕುಟುಂಬ ಕಳೆದ ಕೆಲವು ವರ್ಷಗಳಿಂದ ಕೂಡ ಮನೆ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಈ ಏನು ಅಪಾಯದ ಹಂಚಿನಲ್ಲಿರುವಂಥ ಕೆಲವು ಮರಗಳನ್ನು ಗುರುತಿಸಿ ಅದನ್ನು ತೆರವು ಮಾಡಬೇಕಂತ ಹೇಳಿ ಕೂಡ GBA ಅಧಿಕಾರಿಗಳಿಗೆ ಸರ್ಕಾರದ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರ್ತಾರೆ. ಆದರೆ ಅದು ಯಾವುದನ್ನು ಕೂಡ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಕೂಡ ಹೇಳ್ಬೋದು. ಮನೆಗೆ ಹೊಂದಿಕೊಂಡಿದ್ದಂಥ ಈ ಒಂದು ಮರ ಸರಿಯಾಗಿ ಬೆಳಕು ಕೂಡ ಬರ್ತಾ ಇದ್ದಿಲ್ಲ, ಅದರ ವಿದ್ಯುತ್ ವೈರ್ಗಳು ಕೂಡ ಹಾದು ಹೋಗಿದ್ರಿಂದ ಅದು ಅಪಾಯ ಕೂಡ ಆಗಿತ್ತು. ಹಾಗಾಗಿ ಅಧಿಕಾರಿಗಳು ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು, ಆದರೆ ಈ ಮರವನ್ನು ತೆರವು ಮಾಡಿರಲಿಲ್ಲ. ಹಾಗಾಗಿ ಸ್ವತಃ ಪ್ರಮೀಳಾ ಅವರೇ ಒಂದು ಮರದ ಕೊಂಬೆಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಹಾಯತಪ್ಪಿ ಕೆಳಗಡೆ ಬಿದ್ದಿದ್ದ ಪರಿಣಾಮವಾಗಿ ತಲೆಗೆ ಗಂಭೀರವಾದಂತಹ ಕೂಡ ಪೆಟ್ಟಾಗಿರುತ್ತೆ. ಅವರನ್ನ ತಕ್ಷಣ ಅಲ್ಲಿದ್ದಂಥವರು ಗಮನಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿನ್ನೆ ಮೃತಪಟ್ಟಿರುವಂಥದ್ದು. ಈಗ ಅನಾರೋಗ್ಯ ಪೀಡಿತ ಆಗಿರುವಂತಹ ಗಂಡ ಮತ್ತು ಮಗ ಇಬ್ಬರನ್ನು ಕೂಡ ಇವರೇ ನೋಡ್ಕೊಳ್ತಿದ್ರು. ಪ್ರತಿನಿತ್ಯ ಕೂಡ ಅವರಿಗೆ ಮಾತ್ರೆ ಕೊಡುವಂಥದ್ದು, ಊಟವನ್ನು ಕೊಡುವಂಥದ್ದು ಎಲ್ಲವನ್ನು ಕೂಡ ಇವರೇ ಮಾಡ್ತಾ ಇದ್ರು. ಆದರೆ ಈಗ ಅವರು ಇಲ್ಲದೇ ಇರೋಂಥ ಕಾರಣ ಗಂಡನ ಒಂದು ಪರಿಸ್ಥಿತಿ ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಹೆಂಡತಿಯನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ದಿನನಿತ್ಯ ಕೂಡ ಮಾತ್ರೆಯನ್ನು ತೆಗೆದುಕೊಳ್ತಾ ಇದ್ರು, ಔಷಧಿಯನ್ನು ತೆಗೆದುಕೊಳ್ತಾ ಇದ್ರು. ಈಗ ಯಾರು ನಮಗೆ ಕೊಡ್ತಿದ್ದಾರೆ, ಕೊಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಮಗ ಕೂಡ ಅಷ್ಟಾಗಿ ತಿಳುವಳಿಕೆ ಇಲ್ಲದ ಕಾರಣ ಈಗ ಮನೆಗೆ ಯಾರು ಆಸರೆ, ಯಾರು ನೆಮ್ಮದಿ ಕೊಡುವಂಥವ್ರು ಅಂತ ಕೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಆ ಕುಟುಂಬಕ್ಕೆ ಒಂದು ನೆಮ್ಮದಿ ಹಾಗೂ ಆಸರೆಯನ್ನ ಮತ್ತೆ ಒಂದು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಹೇಳಿ ಅವರು ಮನವಿಯನ್ನು ಮಾಡ್ತಾ ಇರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.